ಯಾವಾಗಲೂ ಊರಿಗೆ ಬಂದರೆ ತುಂಬ ಖುಷಿಯಿಂದ ಬ್ಲಾಗ್ ಮಾಡ್ತಾಯಿದ್ದೆ. ಇವತ್ತು ಎಷ್ಟು ಮನಸ್ಸಿಗೆ ಭಾರ ಆಗ್ತಾಯಿದೆ ಅಂದರೆ ಫ್ರೆಂಡ್ಸ್, ನಿಜ ಹೇಳ್ತೀನಿ. ಬೆಳಗ್ಗೆನೇ ಹೊರಟ್ವಿ ನಾವು ಬೆಂಗಳೂರು ಬಿಟ್ಟು ಬಂದು ನಮ್ಮ ಮನೇಲಿ ನಾನು ಇದ್ದೀನಿ. ಬಟ್ ನಾನು ಬೆಂಗಳೂರಿಂದ ಹೊರಟಾಗಿ ನಾನು ಯಾವುದೇ ಬ್ಲಾಗ್ ಏನನ್ನೂ ಮಾಡಿಲ್ಲ. ಯಾಕಂದರೆ ಇವತ್ತು ನಾನು ಊರಿಗೆ ಬಂದಿರೋ ಅಂಥ ಏನಿದೆ ದಿನ, ಆ ದಿನ ಮನಸ್ಸಿಗೆ ತುಂಬ ಭಾರ ಆಗ್ತಾಯಿದೆ ಹೇಳ್ಕೊಳ್ಳೋಕ್ಕೂ ಕೂಡ. ನಮ್ಮ ಅಜ್ಜಿ ಒಂದು ಮಾತು ಹೇಳೋರು ಯಾವಾಗಲೂ ಕೂಡ, ನಮ್ಮ ಮಕ್ಕಳು ನಮಗೆ ಕೊಳ್ಳೆ ಇಟ್ಟರೆ ಏನೂ ಹೆತ್ತು ತಂದೆ ತಾಯಿಗೆ ತೊಂದರೆ ಆಗೋದಿಲ್ಲ, ಅಂದರೆ ಆ ಮನಸ್ಸಿಗೆ ನೋವಾಗೋದಿಲ್ಲ. ಅದೇ ತಂದೆ ತಾಯಿ ನಾವು ಹುಟ್ಟಿಸಿದ ಮಕ್ಳಿಗೆ ನಾವು ಕೊಳ್ಳಿ ಇಡಬೇಕು ಅಂತಂದರೆ ಅದು ನಮ್ಗೆ ಆಗುವಂತಹ ನೋವು ಅಥವಾ ಅದು ಇದೆಲ್ಲ ಕಷ್ಟ ಅನ್ನೋದು ಸಾಯುವವರೆಗೂ ಕೂಡ ನಮ್ಮನ್ನು ಕಾಡುತ್ತೆ ಅಂತ. ಇವತ್ತೆಲ್ಲೋ ನನಗೆ ಆ ಪರಿಸ್ಥಿತಿಯ ಫೀಲ್ ತುಂಬ ಮನಸ್ಸಿಗೆ ನೋವು ಕೊಡ್ತಾ ಇದೆ. ಯಾಕಂತಂದರೆ ಈ ಒಂದು ಸಿಚುವೇಶನ್ನು ನಮ್ಮ ಅಜ್ಜಿ ಹೇಳ್ಕೊಳ್ಳೋರು ನನ್ನ ಹತ್ರ, ಅಂದರೆ ಅಮ್ಮನ ಅಮ್ಮ. ಇವತ್ತಿನವರೆಗೂ ಕೂಡ ನಾನು ಯಾರ ಹತ್ರನೂ ಇದನ್ನು ಹೇಳಿಲ್ಲ. ನಮ್ಮ ತಾಯಿಯವ್ರ ಅಣ್ಣನೂ ಕೂಡ ಸುಸೈಡ್ ಮಾಡಿಕೊಂಡೇ ಹೋಗಿದ್ದು, ಹ್ಯಾಂಗ್ ಮಾಡ್ಕೊಂಬಿಟ್ರು ಅವರು ಕೂಡ. ನಮ್ಗೆ ಅವಾಗ ಏಜ್ 16 ವರ್ಷ. ನಾನು ಫಸ್ಟು ನನ್ನ ಲೈಫಲ್ಲೇ ಒಬ್ಬರು ಸುಸೈಡ್ ಹ್ಯಾಂಗ್ ಮಾಡ್ಕೊಳ್ತಾರೆ ಅಂತ ನಾನು ನೋಡಿದ್ದೆ ಮೊದಲನೇ ವ್ಯಕ್ತಿ ಅಂದರೆ ನಮ್ಮ ಮಾವ. ಚಿಕ್ಕದ್ರಿಂದ ನಮ್ಮ ಮಾವ ಏನು ಎತ್ತ ಅವ್ರ ಜೊತೆ ಮಾತಾಡಿಕೊಂಡು ನೋಡಿಕೊಂಡು ಬೆಳೆದ್ವಿ. ಬಟ್ ತುಂಬ ಫೀಲಿಂಗ್ಸ್ ಅಂತ ಏನು ಅಷ್ಟೊಂದು ನಮ್ಗೆ ಅವ್ರ ಮಾವ ಅಂತ ಹೇಳಿ ಡಿಪೆಂಡಿಂಗ್ ಫೀಲ್ ಅಷ್ಟಿರಲಿಲ್ಲ. ಬಟ್ ಆದರೂ ನಮಗಿಲ್ಲದೆ ಹೋದರೂ ನಮ್ಮ ತಾಯಿಗಿದ್ದೇ ಇರುತ್ತೆ ಅಲ್ವಾ. ಫಸ್ಟು ನನ್ನ ಲೈಫಲ್ಲಿ ನಾನು ಕೇಳಿದ್ದೆ ಸುಸೈಡ್ ಅನ್ನೋ ಒಂದು ಪದ ಅಥವಾ ಹ್ಯಾಂಗ್ ಮಾಡ್ಕೊಂಡಿರೋಂಥ ವ್ಯಕ್ತಿ ಅಂತ ನಾನು ಕೇಳಿದ್ದೆ ನಮ್ಮಮ್ಮನ ಅಣ್ಣ. ನೋಡಿದ್ದು ಅವರನ್ನೇ ಫಸ್ಟ್. ಆಮೇಲೆ ಸುಮಾರು ಜನನ ನೋಡಿದ್ದೀನಿ. ಬಟ್ ಸಿಲ್ಲಿ ಕಾರಣಕ್ಕೆ ಎಲ್ಲರೂ ಕೂಡ. ಆದರೆ ಇಷ್ಟು ಕಷ್ಟನಾ ಜೀವನ ಅನ್ನುವಷ್ಟು ಒಂದೊಂದು ಸರಿ ನನಗೆ ಕ್ವಶನ್ ಮಾರ್ಕ್ ಆಗುತ್ತೆ. ಯಾಕೆ ಈ ಥರ ಕೆಟ್ಟ ಯೋಚನೆ ಮಾಡ್ತಾರೆ ಜನಗಳು, ಏನಾಗ್ತಾಯಿದೆ ಪ್ರಪಂಚ, ಒಂದು ಕೂಡ ಅರ್ಥ ಆಗ್ತಾಯಿಲ್ಲ, ಒಂದು ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಆದರೆ ಇವತ್ತಿನ ದಿನ ನಾನು ನನ್ನ ತಮ್ಮನ 11ನೇ ದಿನ ಕಾರ್ಯಕ್ಕೆ ಊರಿಗೆ ಬಂದೆ ಅನ್ನೋದು ಎಷ್ಟು ನೋವಾಗ್ತಾಯಿದೆ ಅಂದರೆ, ನಂಗೆ ಮನೆ ಒಳಗಡೆ ಹೋಗೋಕ್ಕೂ ಕೂಡ ಮನಸ್ಸಾಗ್ತಿಲ್ಲ. ತುಂಬ ನೋವಾಗ್ತಾಯಿದೆ, ತುಂಬ ಬೇಜಾರಾಗ್ತಾಯಿದೆ. ಇಂಥ ಒಂದು ದಿನ ನನ್ನ ಲೈಫಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾವಾಗಲೂ ಊರಿಗೆ ಬರಬೇಕಾದ್ರೆ ತುಂಬ ಖುಷಿಯಿಂದ ಬರ್ತಾಯಿದ್ವಿ. ಬಟ್ ಇವತ್ತು ನಿಜವಾಗ್ಲೂ ಆಗಿರೋಂಥ ನೋವು ಯಾರ ಕೈಲೂ ತುಂಬಿಸೋಕ್ಕಾಗಲ್ಲ ಅಂತ ಅನ್ಬೋದು. ಬಟ್ ಸುಮಾರು ಜನ ಕೇಳ್ತಾನೆ ಇದ್ರಿ ಏನಾಯಿತು ಅಂತ. ಬಟ್ ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ಅವ್ನು ಯಾವುದೇ ರೀತಿಯಾದಂಥ ಡೆತ್ ನೋಟ್ ಬರೆದಿರೋದಾಗಲಿ ಅಥವಾ ಯಾವತ್ತಾದರೂ ಅವ್ನ ಫೀಲಿಂಗ್ಸ್ ಆಗಲಿ ಯಾರ ಹತ್ರನೂ ಏನನ್ನೂ ಹೇಳ್ಕೊಂಡಿಲ್ಲ. ಯಾವಾಗಲೂ ನಗ್ನಗ್ತಾ ಇರ್ತಾಯಿದ್ದ. ಯಾವತ್ತೂ ಅವನಲ್ಲಿ ಏನೋ ಒಂದು ತೊಂದರೆ ಇದೆ, ಅವನಿಗೆ ಸಮಸ್ಯೆ ಇದೆ ಅನ್ನೋ ಒಂದು ಯಾವ ಫೀಲಿಂಗ್ಸ್ನೂ ಕೂಡ ನಮಗೆ ಅವನು ತೋರಿಸ್ಕೊಂಡಿಲ್ಲ. ಅವ್ನ ಮದುವೆ ಆಗೋವರೆಗೂ ಕೂಡ ಅವನ ಜವಾಬ್ದಾರಿ ಹೇಗಿತ್ತು ಅಂದರೆ ಪ್ರತಿಯೊಂದು ನಾವು ಮಾಡ್ತಾಯಿದ್ವಿ. ಬಟ್ ಅವ್ನ ಮದುವೆ ಆದಮೇಲೆ ನಾವು ಅಷ್ಟಾಗಿ ಅವನ ಬಗ್ಗೆ ಕೇಳೋಕ್ಕಾಗಲಿ ವಿಚಾರಿಸೋಕ್ಕಾಗಲಿ ಹೋಗಲಿಲ್ಲ. ಅವನದೇ ಒಂದು ಲೈಫ್ ಅಂತ ಆದಮೇಲೆ ನಾವು ಏನು ಮಾತಾಡಬೇಕು, ಏನು ಕೇಳಬೇಕು, ನಾವು ಇನ್ನು ಅವನನ್ನು ಜಾಸ್ತಿ ಮಾತಾಡ್ಸೋದು ಅಥವಾ ಅವನ ಮೇಲೆ ಜಾಸ್ತಿ ಏನು ಎತ್ತ ವಿಚಾರಿಸೋದು ಅಷ್ಟು ಸರಿ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ದೂರನೇ ಆದ್ವಿ ಅನ್ಬೋದು. ಮಕ್ಕಳಾದರೂ ಅಷ್ಟೇ ಅಲ್ವಾ, ಮಕ್ಕಳಾದರೂ ಕೂಡ ನಾವು ಅದನ್ನೇ ಮಾಡೋದು. ಒಂದು ಬೆಳವಣಿಗೆ ಅಂತ ಇರುತ್ತೆ, ಅಲ್ಲಿವರೆಗೂ ಅವರ ಲೈಫಲ್ಲಿ ನಾವು ಇರ್ತೀವಿ. ಆಮೇಲೆ ಅವ್ರದ್ದೇ ಆದಂಥ ಒಂದು ಲೈಫ್ ಬಂದಾಗ ನಾವು ಅತಿಯಾಗಿ ಹೋದರೆ, ಮಧ್ಯದಲ್ಲಿ ಹೋದರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ದೂರ ಆಗ್ತೀವಿ. ಬಟ್ ಅವನಿಗೆ ಅಂತ ನಾವು ನಮ್ಮ ಇಡೀ ಒಂದು ಬಿಸ್ನೆಸ್ನ ಏನಿತ್ತು ಫುಲ್ ಹ್ಯಾಂಡ್ ಓವರ್ ಅವನಿಗೆ ಮಾಡಿದ್ವಿ. ನನಗೆ ಅನಿಸಿದ ಮಟ್ಟಿಗೆ ಅವನಿಗೆ ಸಂಪಾದನೆಗೆ ಯಾವುದೇ ರೀತಿಯಾದ ತೊಂದರೆ ಇರಲಿಲ್ಲ. ದುಡಿಯೋದಕ್ಕೂ ಅಷ್ಟೇ ಏನೂ ಯೋಚನೆ ಇರಲಿಲ್ಲ. ನಮ್ಮದೆಲ್ಲ ಇಂಟರ್ನೆಟ್ ಕೇಬಲ್ ಅಂದರೆ ಎವ್ರಿ ಡೇ ದುಡ್ಡಿದ್ದೇ ಇರುತ್ತೆ. ಬಟ್ ಏನು ಕಾರಣ ಅನ್ನೋದು ನಿಜವಾಗ್ಲೂ ನಮ್ಗೆ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ರೀಸನ್ ಏನು ಯಾಕಾಯಿತು ಗೊತ್ತಿಲ್ಲ. ಇದೆಲ್ಲ ಪೊಲೀಸ್ ಕಂಪ್ಲೇಂಟ್ ಆಗಿರೋದ್ರಿಂದ ನಾನು ಜಾಸ್ತಿ ಏನನ್ನು ಯಾಕೆ ಏನು ಅಂತ ಯಾರನ್ನೂ ವಿಚಾರಿಸೋಕ್ಕೂ ಆಗೋಲ್ಲ, ಕೇಳೋಕ್ಕೂ ಆಗೋಲ್ಲ. ಜೊತೆಗೆ ಅದನ್ನು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ನನಗೆ ಅವನನ್ನ ಕಳ್ಕೊಂಡಿದ್ದು ಕೂಡ ನಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಬೇಕು, ಮಾತಾಡಬೇಕು ಅನ್ನೋದು ನಂಗೆ ನಿಜ ಇರಲಿಲ್ಲ. ಯಾಕಂದರೆ ನಮ್ಮ ನೋವುಗಳೇ ನಮಗೆ ತುಂಬ ಇದೆ.
ಕೆಲವೊಂದು. ಬಟ್ ಅವತ್ತಿನ ದಿನ ನನಗೆ ಯಾಕೆ ಹೇಳ್ಕೋಬೇಕು ಅಂದರೆ ನನ್ನ ಮನಸ್ಸಿಗೆ ಆಗ್ತಾ ಇರಲಿಲ್ಲ, ತುಂಬ ಕಾಡೋದು. ನನ್ನ ಫೋನ್ ಎತ್ಕೊಂಡ್ರೆ ಸಾಕು ಅವನೇ ನನ್ನ ಕಣ್ಮುಂದೆ ಬರೋದು. ಅಯ್ಯೋ ನನ್ನ ತಮ್ಮನ ಕಳ್ಕೊಂಬಿಟ್ನ ಅನ್ನೋದು ಅಂತ ತುಂಬ ಫೀಲಿಂಗ್ಸ್ ಆಗ್ತಾಯಿತ್ತು. ಜೊತೆಗೆ ಅವ್ನು ಯೂಸ್ ಮಾಡ್ತಾ ಇದ್ದಿದ್ದಂಥ ನಮ್ಮ ಆಫೀಸ್ ಫೋನ್ ಆಗ್ಬೋದು, ಅವ್ನ ಪರ್ಸ್ನಲ್ ಫೋನ್ ಆಗ್ಬೋದು, ಎಲ್ಲನೂ ಕೂಡ ಪೊಲೀಸವರು ತೊಗೊಂಡಿದ್ದರಿಂದ ನಮ್ಮ ಒಂದು ಕಸ್ಟಮರ್ಸ್ ಕೇಬಲು, ಇಂಟರ್ನೆಟ್ ಯಾರೆಲ್ಲ ಇದ್ದರೂ ಅವರಿಗೆ ಅವ್ನು ಇಲ್ಲ ಅನ್ನೋ ಒಂದು ಸಮಾಚಾರ ನಾವು ತಿಳಿಸ್ಬೇಕಾಗಿತ್ತು. ಯಾಕಂದರೆ ಸುಮಾರು ಜನ ಡೈಲಿ ಕಾಲ್ಸ್ ಮಾಡ್ತಾ ಇರ್ತಾರೆ, ಕೇಬಲ್ಲು ಇಂಟರ್ನೆಟ್ ಎಲ್ಲ ಕಂಪ್ಲೇಂಟ್ಗಳು ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ನಡೀತಾ ಇರುತ್ತೆ. ಅಂದರೆ ಫೋನ್ಸ್ ಕಾಲ್ ಹೆವಿ ಬರ್ತಾ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಹತ್ರ ನಮ್ಮ ಫೋನ್ಸ್ ಇಲ್ಲ ಅಂದಾಗ ಒಂದಷ್ಟು ಜನ ಕಸ್ಟಮರ್ಸ್ಗೆ ನಾವು ಏನಾಗಿದೆ ಅನ್ನೋದಕ್ಕೊಂದು ಉತ್ತರ ಕೊಡಬೇಕು ಅನ್ನೋದಕ್ಕೆ ಒಂದು ಸೋಷಿಯಲ್ ಮೀಡಿಯಾನೇ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಹಾಗಾಗಿ ಇದ್ದಿದ್ದು ನಾನು ಒಬ್ಬಳೇ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೋಸ್ಕರ ಅವತ್ತಿನ ದಿನ ನನ್ನ ಫೋಟೋಸ್ನ ನಾನು ಶೇರ್ ಮಾಡಿಕೊಂಡೆ, ನನ್ನ ತಮ್ಮ ಇಲ್ಲ ಅಂತ. ಬಟ್ ನನಗಿವತ್ತು ನಿಜವಾಗ್ಲೂ ತುಂಬ ನೋವಾಗ್ತಾಯಿದೆ. ಆಲ್ಮೋಸ್ಟು 2ನೇ ತಾರೀಕು ಅವನನ್ನು ನಾನು ಕಳ್ಕೊಂಡೆ. ಇವತ್ತು 13ನೇ ತಾರೀಕು ಡೇಟು. ಇವತ್ತಿನವರೆಗೂ ನನಗೆ ನಾರ್ಮಲಾಗಿ ಲೈಫ್ನ ಲೀಡ್ ಮಾಡೋಕ್ಕಾಗ್ತಾಯಿಲ್ಲ. ಬ್ಯಾಕ್ ಟು ನಾರ್ಮಲ್ ಲೈಫ್. ಡೈಲಿ ಎದ್ದಾಗ ಅಂದ್ಕೊಳ್ತೀನಿ, ಇಲ್ಲ ಇವತ್ತು ನಾರ್ಮಲಾಗಿ ನಾನು ಜೀವನ ಮಾಡಬೇಕು, ಇದೇ ಜೀವನ, ಇದನ್ನು ನಾನು ಅರ್ಥ ಮಾಡ್ಕೊಂಡು ನಡಿಬೇಕು ಅಂತ, ಮುಂದೆ ಹೋಗಬೇಕು ಅಂತ ಎಷ್ಟು ಯೋಚನೆ ಮಾಡ್ತೀನಿ. ಬಟ್ ಇಲ್ಲ, ಆಗ್ತಾಯಿಲ್ಲ. ಇಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗುತ್ತೆ, ಬೇಜಾರಾಗುತ್ತೆ. ದಿನ ಅವನಿಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದಿದ್ದು ನೆನಪಾಗುತ್ತೆ. ಆಫೀಸ್ ಓಪನ್ ಮಾಡಿದೆ ಅಂತ ಕೇಳಿದ್ದು ನೆನಪಾಗುತ್ತೆ. ಅಥವಾ ನಾನು ಮಾಲ್ಟ್ ಏನಾರು ಪ್ರಿಪೇರ್ ಮಾಡಬೇಕಾದ್ರೆ ಅವನಿಗೆ ಫೋನ್ ಮಾಡಿ ಮಿಲ್ಲಿಗೆ ಹೋಗಂತೆ ಬಾ ಅಂತ ಹೇಳಿ ಕರೀತಾ ಇದ್ದಿದ್ದು ನೆನಪಾಗುತ್ತೆ. ಏನು ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾನೇ ಇಲ್ಲ. ಅವ್ನು ಬಂದಾಗೆಲ್ಲ ತಿಂದಿಯಾ, ಊಟ ಮಾಡ್ದ ಅಂತ ಕೇಳ್ತಾ ಇದ್ದಿದ್ದು. ಎವ್ರಿ ಡೇ ಅವನು ದಿನ ನಮ್ಮ ಮನೆ ಹತ್ರನೇ ಇದ್ದು ಹೋಗ್ತಾ ಇದ್ದಿದ್ದರಿಂದ ಎಲ್ಲೋ ಅವನಿಲ್ಲ ಅನ್ನೋದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ಬಟ್ ಅವ್ನು ಯಾಕೆ ಹೀಗೆ ಮಾಡ್ಕೊಂಡು ಅಂತ ನಿಜ ಖಂಡಿತವಾಗೂ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ನನ್ನವರೆಗೂ ಕೂಡ ಯಾರೂ ತಲುಪಿಸಿಲ್ಲ, ಹೇಳಿಲ್ಲ. ಇನ್ನೊಂದು ಪೊಲೀಸ್ ಕಂಪ್ಲೇಂಟ್ ಆಗಿರೋದ್ರಿಂದನೂ ಕೂಡ ಅದ್ರ ಬಗ್ಗೆ ಯಾರೂ ಕೂಡ ಏನೂ ಹೇಳ್ತಾ ಇಲ್ಲ, ಮಾತಾಡ್ತಿಲ್ಲ. ಬಟ್ ಯಾರಿಗೂ ಕೂಡ ಅವನು ಹಿಂಗೆ ಮಾಡ್ಕೊಳ್ತಾನೆ ಅಂತ ಊಹೆನೂ ಕೂಡ ಅವ್ರು ಯಾರೂ ಮಾಡಿರಲಿಲ್ಲ. ಗೊತ್ತಿಲ್ಲ, ಹಣೆ ಬರ ಭಗವಂತ ಏನು ಬರ್ತಿರ್ತಾನೋ. ಯಾರೋ ಒಬ್ಬರು ಕಮೆಂಟ್ ಹಾಕಿದರು, ಈ ಭೂಮಿ ಋಣ ಮುಗಿದ ಮೇಲೆ ಸುಷ್ಮಾ 1 ಸೆಕೆಂಡು ಕೂಡ ನಾವು ಇರೋದಕ್ಕಾಗೋದಿಲ್ಲ. ಇದೇ ಜೀವನ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ಇದ್ದೀವಿ, ಗೊತ್ತಿಲ್ಲ ನಮ್ಮ ಆಯಸ್ಸು ಯಾವಾಗ ಮುಗಿಯುತ್ತೆ ಅಂತ. ಟೈಮ್ ಬಂತು ಅಂದಾಗ ನಾವು ಹೋಗಲೇಬೇಕು. ಹಾಗಂತ ನಮ್ಮ ಅಕ್ಕಪಕ್ಕ ಇರೋರು ನೋವು ಮಾಡ್ಕೊಳ್ತಾರೆ, ನಾನು ಉಳಿಬೇಕು ಅಂತ ಭಗವಂತನ ಹತ್ರ ನಾವು ಕೇಳಿಕೊಂಡ್ರೂ ಕೂಡ ಹೇಗಾದರೂ ಸರಿ ನಮ್ಮನ್ನು ಕರ್ಕೊಂಡ್ಬಿಡ್ತಾನೆ ಅಂತ. ಬಟ್ ಆ ಭಗವಂತ ಕರ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ನಾವೇ ಆ ಭಗವಂತನ ನೋಡಬೇಕು ಅಂತ ಹೋಗೋದಿದೆಯಲ್ಲ, ಅದರಂಥ ನರಕ ನೋವು ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಇವತ್ತು 11ನೇ ದಿನದ ಅವನ ಕಾರ್ಯ ಮುಗಿದ್ರೆ ನನ್ನ ಕಳಿಸ್ಕೊಟ್ಬಿಟ್ವಿ ಅನ್ನೋ ಒಂದು ಫೀಲ್. ಇಷ್ಟು ದಿನ ನಮ್ಮ ಜೊತೆನೇ ಇಲ್ಲೇ ಎಲ್ಲೋ ಇದ್ದಾನೆ ಅನ್ನೋ ಥರನೇ ಅನಿಸೋದು. ಇನ್ನು ಮುಂದೆನೂ ಅದೇ ಫೀಲಲ್ಲೇ ಇರಬೇಕಾಗತ್ತೆ. ಯಾಕಂದರೆ ತುಂಬ ಚಿಕ್ಕದ ವಯಸ್ಸಲ್ಲೇ ಅವನು ಬಂದಿದ್ದರಿಂದ ಆ ಫೀಲಿಂಗ್ಸ್ ಜಾಸ್ತಿ ನಮಗೆ. ಬಟ್ ನನಗೊಂದು 16 ವರ್ಷದ ಮೇಲೆ ನಾನು ಬ್ಯಾಕ್ ಟು ಬ್ಯಾಕ್ ಈ ಥರ ಒಂದು 5 ಜನನ ನೋಡಿದೆ, ತುಂಬ ಹತ್ರದವರೇ. ಅದರಲ್ಲಂತೂ ನನಗೆ ಫಸ್ಟು ನಮ್ಮ ಮಾವನ ಕಳ್ಕೊಂಡಾಗಂತೂ ತುಂಬ ಫೀಲ್ ಆಯಿತು. ಆನಂತರ ನಾವಿದ್ದಂತಹ ಮನೆ ಓನರ್ ಮಗ ಏನಿದ್ರು ಅವರು ಇದೇ ಥರ ಮಾಡಿಕೊಂಡ್ರು. ಯಾಕೆ ಮಾಡಿಕೊಂಡ್ರು, ಏನಕ್ಕೆ ಮಾಡಿಕೊಂಡ್ರು ಗೊತ್ತಾಗ್ತಿಲ್ಲ. ಆನಂತರ ನೆಕ್ಸ್ಟು ನಮ್ಮ ತಂದೆಯವರ ರಿಲೇಷನಲ್ಲಿ ಮಾಡಿಕೊಂಡ್ರು. ಈಗ ಜಸ್ಟ್ ಒಂದು 3 ತಿಂಗಳು ವೀಡಿಯೋದಲ್ಲೂ ಕೂಡ ನಾನು ಒಬ್ಬರನ್ನ ಹೇಳಿದ್ದೆ, ನನ್ನ ಮದುವೆಯಲ್ಲಿ ಒಂದು ಫ್ಲವರ್ ಡೆಕೋರೇಷನ್ ಮಾಡಿದ್ದ ಒಬ್ಬ ವ್ಯಕ್ತಿ, ತುಂಬ ಒಳ್ಳೆಯ ಮನುಷ್ಯ ಅಂತ. ತುಂಬ ಚಿಕ್ಕ ವಯಸ್ಸೇ ಅವ್ರದ್ದು ಕೂಡ ಅಂತ ಹೇಳ್ಕೊಳ್ಳೋಂಥ ಏನು ನನಗಿಂತ ದೊಡ್ಡ ವಯಸ್ಸಲ್ಲ, ನನಗಿಂತ ಚಿಕ್ಕ ವಯಸ್ಸು. ಅವನು ಕೂಡ ಕಳ್ಕೊಂಡ್ವಿ ನಾವು. ಈಗ ನನ್ನ ತಮ್ಮನೂ ಕಳ್ಕೊಂಡೆ. ಗೊತ್ತಿಲ್ಲ, ನನಗಿವಾಗ ಅನಿಸ್ತಾ ಇದೆ ಅವತ್ತಿನ ದಿನ ನಮ್ಮಮ್ಮ ಎಷ್ಟು ನೋವು ಪಟ್ಟರು. ಅವ್ರು ತುಂಬ ಅಳೋರು, ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ. ನಾನು ಅವರಿಗೆ ಬಿಡಮ್ಮ, ಏನೂ ಮಾಡೋಕ್ಕಾಗಲ್ಲ, ಇದಕ್ಕೆ ಯಾಕೆ ಕಳ್ತಾ ಇದ್ದೀರಾ, ಎಲ್ಲರೂ ಒಂದಿನ ಹೋಗಲೇಬೇಕಲ್ವ ಅಂತ ಅವ್ರಿಗೆ ಎಷ್ಟು ನಾನು ಧೈರ್ಯ ಕೊಡ್ತಾಯಿದ್ದೆ. ಅವತ್ತು ನಮ್ಮಮ್ಮನ ಕಣ್ಣೀರೇನು, ಅವ್ರ ನೋವೇನು, ಅವ್ರ ಅಣ್ಣ ಅವ್ರು ಇಲ್ಲದೇ ಇದ್ದಾಗ ಅವ್ರ ಫೀಲ್ ಏನು. ಯಾಕಂದರೆ ನಮ್ಮ ಮಾವನೂ ನಮ್ಮಮ್ಮನೂ ತುಂಬ ಚೆನ್ನಾಗಿ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಎಷ್ಟೋ ಸರಿ ನಮ್ಮಮ್ಮ ಅವ್ರಿಗೆ ಊಟನೂ ಕೂಡ ಮಾಡಿಸಿದ್ರು, ಅದನ್ನು ಕೂಡ ನಾವು ನೋಡಿದ್ವಿ. ಆ ಥರ ಅಣ್ಣ ತಂಗಿ ಇದ್ದಿದ್ದಂಥದ್ದು. ಗೊತ್ತಿಲ್ಲ, ನಂಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಒಂದು ಕಡೆ ಈ ಕಡೆ ನನ್ನ ತಮ್ಮಂದು ಯೋಚನೆ ಆದರೆ, ಇನ್ನೊಂದು ಕಡೆ ನಮ್ಮ ಅಪ್ಪಂಗೆ ಒಂದು ಸ್ವಲ್ಪ ಹುಷಾರಿಲ್ಲ, ಅದು ಕೂಡ ಯೋಚನೆ.
ಯಾಕೋ ಭಗವಂತ ನಮ್ಮ ಬಾಳಲ್ಲಿ ತುಂಬ ಆಟ ಆಡ್ತಾ ಇದ್ದಾನೆ. ಹಿಂದೆ ಮುಂದೆ ಆ ಕಡೆ ಈ ಕಡೆ ಯಾವ ಕಡೆ ತಿರುಗಿದ್ರೂ ಕೂಡ ನಮಗೆ ಏನೂ ಕಾಣಿಸ್ತಾ ಇಲ್ಲ. ಅರ್ಥನೇ ಆಗ್ತಾಯಿಲ್ಲ ಫ್ರೆಂಡ್ಸ್. ಸಖತ್ತು ಮನಸ್ಸಿಗೆ ನೋವಾಗ್ತಾ ಇದೆ. ಸುಮಾರು ಜನ ಕೇಳ್ತಾ ಇದ್ರಿ, ಕಮೆಂಟ್ ಮಾಡ್ತಾನೆ ಇದ್ರಿ, ಏನಾಯಿತು ಅಂತ. ನಿಜವಾಗ್ಲೂ ಯಾವುದೇ ಕಾರಣನೂ ಕೂಡ ಇಲ್ಲ. ಯಾರ ಹತ್ರನೂ ಅವ್ನು ಏನನ್ನೂ ಶೇರ್ ಮಾಡಿಲ್ಲ. ಅದೇ ನನಗೆ ಅರ್ಥ ಆಗದೆ ಇರೋವಂಥದ್ದು. ನನ್ನ ಹತ್ರ ಪ್ರತಿಯೊಂದು ಹೇಳ್ಕೊಳ್ತಾ ಇದ್ದ. ನನ್ನೆಲ್ಲ ಕೆಲಸದಲ್ಲೂ ಒಂದು ಕೈ ಅನ್ನೋದು ಇದ್ದೇ ಇತ್ತು. ನಾನು ಯಾವಾಗಲೂ ಹೇಳ್ತಾ ಇರ್ತಿದ್ದೆ ನನ್ನ ಬ್ಲಾಗಲ್ಲಿ, ಇವಾಗ ಹೋಗಬೇಕು, ನಾನು ಮಾಲ್ಟು ಮಿಲ್ಲಿಗೆ ಕಳಿಸ್ಬೇಕು ಅಂತ ನನ್ನ ತಮ್ಮನೇ ತೊಗೊಂಡು ಹೋಗ್ತಾ ಇದ್ದಿದ್ದಂಥದ್ದು. ಒಂದು ದಿನವೂ 2 ವರ್ಷ ಆಯಿತು ನನ್ನ ಕೆಲಸ ಶುರು ಮಾಡಿ, 2 ವರ್ಷ ತುಂಬಿ 3ನೇ ವರ್ಷಕ್ಕೆ ನಡೀತಾ ಇದೆ. ಇಷ್ಟು ವರ್ಷದಲ್ಲಿ ಒಂದು ದಿನವೂ ಮಾಲ್ಟಿಗೆ ಅವನು ನನ್ನನ್ನು ಮಿಲ್ಲಿಗೆ ಹೋಗೋಕ್ಕೆ ಬಿಟ್ಟಿಲ್ಲ. ಅಕ್ಕ ನೀನು ಹೋಗಬೇಡ ಅಕ್ಕ, ನಾನು ಹೋಗ್ತೀನಿ, ನಾನು ಇರ್ಬೇಕಾದ್ರೆ ನೀನು ಯಾಕಕ್ಕ ಆಚೆ ಹೋಗ್ತೀಯಾ ಅಂತ ಅಷ್ಟು ನಗು ಮುಖದಿಂದ ಯಾವಾಗಲೂ ನಗ್ನಗ್ತಾ ಕೆಲಸ ಮಾಡಿಕೊಡ್ತಾ ಇದ್ದ. ಜೊತೆಗೆ ಏನೇ ಕೊರಿಯರ್ ಯಾವುದಾದ್ರೂ ಪೋಸ್ಟ್ ಆಫೀಸಿಂದ ಕಳಿಸೋವಂಥ ಸುಮಾರು ಇರ್ತಾಯಿತ್ತು. ಯಾಕಂದರೆ ನಾವು ಕಳಿಸೋಂಥ ಕೊರಿಯರ್ ಕೆಲವೊಂದು ಹಳ್ಳಿಗಳಿಗೆ ತಲುಪೋದಿಲ್ಲ. ಹಾಗಾಗಿ ಪೋಸ್ಟ್ ಆಫೀಸಲ್ಲೂ ಕೂಡ ಒಂದಷ್ಟು ಕೊರಿಯರ್ನ ನಾನು ಕಳಿಸ್ತಾ ಇದ್ದೆ. ಅಲ್ಲಿಗೂ ಕೂಡ ನನಗೆ ಇವತ್ತಿಗೂ ಕೂಡ ಯಾವ ಪೋಸ್ಟ್ ಆಫೀಸ್ಗೆ ಹೋಗಬೇಕು ಒಂದು ಕೊರಿಯರ್ ಕೊಡೋಕ್ಕೆ ಅಂತ ಗೊತ್ತಿಲ್ಲ. ಅಷ್ಟು ನನ್ನ ತಮ್ಮ ನನಗೆ ಸಪೋರ್ಟಿವ್ ಹ್ಯಾಂಡ್ಸ್ ಅಂತ ಹೇಳ್ಬೋದು. ಅಷ್ಟು ಸಪೋರ್ಟ್ ಮಾಡ್ತಾಯಿದ್ದ. ಅಷ್ಟು ಅವನು ನನ್ನನ್ನು ಕೇರ್ ಮಾಡ್ತಾಯಿದ್ದ. ಎಲ್ಲೂ ಕೂಡ ಆಚೆ ಹೋಗದೆ ಇರೋಂಗೆ ಯಾವುದೇ ಕಾರಣಕ್ಕೂ. ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೂ ಅಷ್ಟೇ, ಏನಾದರೂ ಕೆಲಸ ಅಂತ ಹೇಳಿ ನಾನು ನಮ್ಮ ಮನೆಗೆ ಹೋದರೆ ನಾನು 2 ಮಕ್ಕಳು ಜವಾಬ್ದಾರಿ ಅವನಿಗೆ ಕೊಡ್ತಾಯಿದ್ವಿ. ಮಕ್ಕಳು ಮನೇಲಿದ್ದಾರೆ, ಅವ್ರಿಗೇನಾದರೂ ಬೇಕು ಅಂದರೆ ತಂದುಕೊಟ್ಬಿಡು ಸುಬ್ಬ ಅಂತ. ಯಾಕಂದರೆ ಅಷ್ಟು ಅವನ ಮೇಲೆ ನಮಗೆ ನಂಬಿಕೆ ಇತ್ತು. ಯಾವತ್ತೂ ಅವನ ಹೊರಗಿನ ವ್ಯಕ್ತಿ ಅಂತ ನಾವು ನೋಡಿದ್ದೇ ಇಲ್ಲ. ನಿಜವಾಗ್ಲೂ ಈ ಒಂಥರ ಹೆಂಗಾಗ್ತಾ ಇದೆ ಅಂದರೆ ಮನಸ್ಸು ತುಂಬಾ ಸಂಕಟ. ಅದು ಹೇಳ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಫ್ರೆಂಡ್ಸ್. ಇದರಿಂದ ಹೊರಗೆ ಬರಬೇಕು. ಈ ಶಿವರಾತ್ರಿ ಹಬ್ಬದಲ್ಲ ಭಗವಂತ ಅದನ್ನು ನನಗೆ ಕರುಣಿಸ್ಲಿ. ಜೀವನ ಇಷ್ಟೇ ಅಂತ ಅರ್ಥ ಮಾಡಿಕೊಂಡು ಜೀವನ ಮಾಡೋದಕ್ಕೆ ನಾನು ಮುಂದೆ ಹೋಗಲೇಬೇಕು. ಇದರಲ್ಲೇ ಕೂರೋದಕ್ಕೂ ಕೂಡ ನಾವು ಕೂತಷ್ಟು ನಾವು ಖಿನ್ನತೆಗೆ ಒಳಗಾಗ್ತೀವಿ. ಇದೇ ಲೈಫ್. ನಮ್ಮ ಅಜ್ಜಿ ಸಾಯೋವರೆಗೂ ಅವ್ರ ಮಗನ್ನ ಹೇಗೆ ನೆನೆಸ್ಕೊತಾ ಇದ್ರು, ಯೋಚನೆ ಮಾಡ್ತಿದ್ರು. ಇವತ್ತು ಆ ನೋವು ನನಗೆ ಫೀಲ್ ಆಗ್ತಾಯಿದೆ. ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಏನು ಯೋಚನೆ ಮಾಡ್ತಾಯಿದ್ರು ಅನ್ನೋದು ಅವ್ರು ಯಾಕೆ ಅಷ್ಟು ಅಳ್ತಾಯಿದ್ರು, ಯೋಚನೆ ಮಾಡ್ತಿದ್ರು ಅನ್ನೋದು ಇವತ್ತು ತುಂಬ ಫೀಲ್ ಆಗ್ತಾಯಿದೆ ನನಗೆ. ಇದೇ ಲೈಫ್. ದಯವಿಟ್ಟು ಇದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅವೇರ್ನೆಸ್ ವೀಡಿಯೋ ಅಂತ ಅಂದ್ಕೊಳ್ಳಿ. ಏನೇ ಕಷ್ಟ ಬರಲಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಮನುಷ್ಯಂಗೆ ಬರದೆ ಕಷ್ಟ ಮರಕ್ಕೆ ಬರೋದಿಲ್ಲ. ನಾವು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು. ನಿಮ್ಮಲ್ಲಿ ಏನೇ ಒಂದು ಮನಸ್ಸಿಗೆ ನೋವಾಗ್ಬೋದು ಅಥವಾ ಬೇಜಾರಾಗ್ಬೋದು. ಬಟ್ ಈ ಟೈಮಲ್ಲಿ ಏನೋ ಒಂದು ಕೆಟ್ಟದಾಗಿ ನಮ್ಮ ತಲೆಯಲ್ಲಿ ಯೋಚನೆ ಬರ್ಬೋದು. ಆ ಕ್ಷಣಕ್ಕೆ ನೀವು ದಯವಿಟ್ಟು ಒಂಟಿಯಾಗಿರೋದಕ್ಕಿಂತ ಹೆಚ್ಚಾಗಿ ಜನಗಳ ಹತ್ರ ಮಿಂಗಲ್ ಆಗಿ ಹೊರಗೆ ಬನ್ನಿ, ಓಡಾಡಿ, ಆದಷ್ಟು ಒಳ್ಳೆ ಮೋಟಿವೇಶನ್ ಇರುವಂತಹ ಸಾಂಗ್ಗಳನ್ನ ಕೇಳಿ. ಇಲ್ಲ ಅಂತಂದರೆ ನಮ್ಮನ್ನು ಪ್ರೀತಿಸೋರ ಹತ್ರ ಒಂದ್ಸರಿ ಮಾತಾಡಿ. ದಯವಿಟ್ಟು ಯಾರೂ ಕೂಡ ಇವತ್ತು ನನ್ನ ತಮ್ಮ ಮಾಡ್ಕೊಂಡಂತಹ ಕೆಲಸನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ದಯವಿಟ್ಟು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಭೂಮಿ ಮೇಲೆ ಬಂದಿದ್ದಾನೆ ಅಂದರೆ ಏನೋ ಒಂದು ಸಾಧಿಸಿ ಹೋಗುವಂಥದ್ದು ಇರುತ್ತೆ, ಅಥವಾ ಯಾವುದಾದ್ರೂ ಒಂದು ಜೀವನ ಮಾಡಿ ಹೋಗುವಂತಹ ರೀತಿ ದೇವ್ರು ಭಗವಂತ ಕೊಟ್ಟಿರ್ತಾನೆ. ನಡೆಯುತ್ತೆ. ಒಂದು ದಿನ ಕಷ್ಟ ಆಗ್ಬೋದು, 2 ದಿನ ಕಷ್ಟ ಆಗ್ಬೋದು. ಬಟ್ ಅದು ಸಾಯೋವರೆಗೂ ಅದು ನಮಗೆ ಕಷ್ಟ ಇರೋದಿಲ್ಲ. ಅದನ್ನು ಎದುರಿಸೋ ಅಂಥ ಶಕ್ತಿ ನಮ್ಮಲ್ಲಿ ತೊಗೊಂಡು ಜೀವನ ಮಾಡಿದರೆ ಒಳ್ಳೆಯದು. ದಯವಿಟ್ಟು ಯಾರೂ ಕೂಡ ಇಂಥ ಒಂದು ಕೆಟ್ಟ ಆಲೋಚನೆನ ಮಾಡೋಕ್ಕೆ ಹೋಗಬೇಡಿ. ಇದೊಂದನ್ನೇ ನಾನು ಪ್ರತಿಯೊಬ್ಬರ ಹತ್ರನೂ ಕೇಳ್ಕೊಳ್ತೀನಿ. ದಯವಿಟ್ಟು ಫ್ರೆಂಡ್ಸ್. ಯಾಕಂದರೆ ಹೋಗೋರು ಒಬ್ಬರಾದರೂ ಅವ್ರ ಹಿಂದೆ ನೋವು ಪಡೋರು 100 ಜನ ಆಗೋಗ್ಬಿಡ್ತಾರೆ. ಯಾಕಂದರೆ ಜೊತೆ ಹುಟ್ಟಿದವರು, ಅವ್ರ ಸಂಬಂಧಿಕರು, ಅವರ ಎತ್ತಿ ಆಡಿ ಬೆಳೆಸಿದಂತಹ ಅವ್ರ ತಂದೆ ತಾಯಿ ಆಗ್ಬೋದು, ಅವ್ರ ಅಕ್ಕಪಕ್ಕ ಸ್ನೇಹಿತರಾಗ್ಬೋದು, ಎಷ್ಟು ಜನಕ್ಕೆ ನೋವಾಗುತ್ತೆ. ನಾವೆಲ್ಲ ಇದ್ದೇ ಇರ್ತೀವಿ, ಒಬ್ಬರಲ್ಲ ಒಬ್ಬರು ಏನೇ ಒಂದು ತೊಂದರೆ ಬಂದರೂ ಸಹಾಯ ಮಾಡೋಕ್ಕೆ. ಬಟ್ ಎಲ್ಲೋ ಒಂದು ಕಡೆ ಹೇಳ್ಕೊಳಕ್ಕೆ ಅಂಜರಿಕೆಯಿಂದ ಅಥವಾ ನೋವಿಂದ ನೀವೇನಾದರೂ ಒಂಚೂರು ಹೆಚ್ಚು ಕಮ್ಮಿ ಮಾಡಿಕೊಂಡು ಈ ಥರ ಪ್ರಪಂಚನೇ ಬಿಟ್ಟು ಹೋಗ್ಬಿಟ್ರೆ ಇಷ್ಟು ಜನಕ್ಕೆ ಯಾರು ಸಮಾಧಾನ ಕೊಡ್ತಾರೆ? ಇಷ್ಟು ಜನನ ಯಾಕೆ ತುಂಬ ನೋವಲ್ಲಿ ದುಃಖದಲ್ಲಿ ದೂಡ್ಬಿಟ್ಟು ಹೋಗ್ತೀರಾ? ಬೇಡ. ಕಷ್ಟ ಒಂದಿನ ಇರುತ್ತೆ, ಅಥವಾ ನಿಮಗೇನೋ ಮನಸ್ಸಿಗೆ ನೋವಾಗಿರ್ಬೋದು, ಅಥವಾ ನೀವು ಅಂದ್ಕೊಂಡಂಗೆ ಏನೋ ನಿಮ್ಮ ಜೀವನ ಸಿಗದೇ ಇರ್ಬೋದು, ಏನಾದರೂ ಒಂದು ರೀಸನ್ ಇರಬಹುದು. ಬಟ್ ಅದೇ ಸಾವಿಗೆ ಅಥವಾ ನಮಗೆ ನಾವೇ ಜೀವನ ಬಿಡುವಷ್ಟು ಕೆಟ್ಟ ಯೋಚನೆ ಬೇಡ. ಇವತ್ತಲ್ಲ ನಾಳೆ ನಮಗೊಂದು ಒಳ್ಳೆಯ ದಿನ ಬಂದೇ ಬರುತ್ತೆ. ದಯವಿಟ್ಟು ಯಾರೂ ಕೂಡ ಇಂಥ ಒಂದು ಕೆಟ್ಟ ಕೆಲಸಕ್ಕೆ, ಕೆಟ್ಟ ಯೋಚನೆಯೂ ಕೂಡ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂಗೆ ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವಾಗಿದೆ. ಇನ್ನೊಂದೆರಡು ದಿನ ಸುಧಾರಿಸ್ಕೊಳ್ಳೋಕ್ಕೆ ನನಗೆ ಟೈಮ್ ಬೇಕು. ಇವತ್ತು ಅವನ್ನ ಆ ಥರ
ಫೋಟೋದಲ್ಲಿ ನೋಡೋಕ್ಕೆ ಆಗ್ತಾನೇ ಇಲ್ಲ. ಸಖತ್ತು ಮನಸ್ಸಿಗೆ ಬೇಜಾರಾಗ್ತಾಯಿದೆ. ನನ್ನ ಮನೆಗೆ ನಾನು ಬರೋದಕ್ಕೆ ಫಸ್ಟ್ ಟೈಮ್ ದುಃಖ ಆಗ್ತಾಯಿದೆ. ನಮ್ಮ ಊರಿಗೆ ನಾವು ಬರೋದಕ್ಕೂ ತುಂಬ ದುಃಖ ಆಗ್ತಾಯಿದೆ. ನಾವಿರೋದು ಊರಿನ ಹೊರಗಡೆ ತೋಟದಲ್ಲಿರುವಂಥ ಮನೇಲಿ, ಅವರಿರೋದು ನನ್ನ ತಮ್ಮ ಇದ್ದಿದ್ದು ಊರಿನ ಒಳಗಡೆ ಮನೆ ಇರುವಂಥದ್ದು, ಒಂದೇ ಊರು. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ನನಗೇನು ಮಾತಾಡಬೇಕಂತಲೇ ಗೊತ್ತಾಗ್ತಾಯಿದೆ.